ಟೈಮಲ್ಲೇ ಸಿಎಂ ಅವರ ಮುಂದೆನೆ ಕರೆಸಿ ನಾವು ಸಿಎಂ ಕಡೆಯಿಂದಾನು ಕೂಡ ಸೀರಿಯಸ್ ಆಗಿ ಹೇಳಿಸ್ತೇವೆ. ಯಾಕೆಂದ್ರೆ ಎಲ್ಲಾ ಕಡೆ ಇದೆ ಇದು. ಈಗ ನಾವು ಕೊಡಗಿನಲ್ಲಿ ನಮ್ಮ ರೋಡ್ಗಳು ನಾವೇನೋ ಜವಾಬ್ದಾರಿ ತಗೊಂಡ್ ಮಾಡ್ಬೋದು. ಈಗ ಕಾರವಾರ ಶಾಸಕರು ಇಲ್ಲ ಇಲ್ಲಿ, ಅವ್ರು ಅಲ್ಲಿ ಹೋದ್ರು. ಅಲ್ಲಿ ನಾನೇ ಹೋಗಿದ್ದೇನೆ, ನಾನೇ ಹೋದ್ ಬಾರಿ ಕರೆದ್ರು ಕೂಡ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ನ್ಯಾಷನಲ್ ಹೈವೇಲಿ ಇವತ್ತು ಕುಸ್ದಿರೋದು ಮಾತಾಡ್ತಾ ಇದ್ದೀವಿ. ಅಲ್ಲಿ ನ್ಯಾಷನಲ್ ಹೈವೇಲಿ ಫ್ಲಡ್ಡಿಂಗು ಆಗ್ತಾ ಇದೆ ಬಿಕಾಸ್ ಆಫ್ ಫಾಲ್ಟಿ ಡಿಸೈನ್. ಸೊ ತುಂಬಾ ಪ್ರಾಬ್ಲಮ್ಸ್ ಅಂತೂ ಇದೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಕಡೆಯಿಂದ. ಅವರು ಬಹುಶಃ ಡಿಸೈನ್ ಮಾಡುವಾಗ ಇದನ್ನೆಲ್ಲ ಆಂಟಿಸಿಪೇಟ್ ಮಾಡಿಲ್ಲ, ಏನೋ ಮಾಡ್ಬಿಟ್ಟಿದ್ದಾರೆ. ಈಗ ಏನ್ ಕೇಳಿದ್ರು ಕೂಡ ಎಲ್ಲ ಅಪ್ರೂವಲ್ ಅಂತಾರೆ. ಖಂಡಿತ ತಾವು ಹೇಳ್ದಂಗೆ ನಾವು ಇವತ್ತು ಚೀಫ್ ಸೆಕ್ರೆಟರಿಯಿಂದ ಮಾತಾಡಿಸಿ ಅವ್ರ ಆಮೇಲೆ ಕರೆಸಿ ಸಿಎಂ ಕಡೆಯಿಂದಾನು ಕೂಡ ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತೇವೆ. ಮತ್ತೆ ಈ ವರ್ಷ ಹೆಚ್ಚು ಈ ತರ ಘಟನೆ ಆಗುತ್ತೆ ಅನ್ನೋದು ಕೂಡ ನಾವು ಮುಂಜಾಗ್ರತೆ ಇಟ್ಕೊಂಡು ಎಲ್ಲ ತಯಾರಿಯನ್ನ ಇಲ್ಲಿವರೆಗೂ ಮಾಡ್ಕೊಂಡಿದೀವಿ. ಈಗ ಇನ್ನೂ ಹೆಚ್ಚಾಗಿ ಅಲರ್ಟ್ ಆಗಿ ಮಾಡ್ತೇವೆ. ಹಾಗಾಗಿನೇ ಇಲ್ಲೊಂದು NDRF ತುಕುಡಿ ಅಲ್ಲೇ ಇತ್ತು, ಕೈಗಾದಲ್ಲೇ ಇದ್ದಿದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ರೀಚ್ ಆಗ್ಲಿಕ್ಕೂ ಸಾಧ್ಯ ಆಯ್ತು. ಸೊ ತುಕುಡಿಯನ್ನ ನಾವು ಮೊದಲೇ ಅಲ್ಲಿ ನಿಯೋಜನೆ ಮಾಡಿ ಪ್ರೀ ಡಿಪ್ಲಾಯ್ ಮಾಡಿ ರೆಡಿ ಇಟ್ಟಿದ್ದೇವೆ. ಸೊ ಇನ್ನೂ ಹೆಚ್ಚಾಗಿ ಮುಂಜಾಗರೂಕತೆಯಿಂದ ಮಾಡ್ತೇವೆ. ಮತ್ತೆ ಈಗಾಗ್ಲೇನೆ ನಾನು ಸೂಚನೆ ಕೊಟ್ಟುಬಿಟ್ಟಿದ್ದೇವೆ ಆಲ್ರೆಡಿ. ಅವರು ಯಾರ್ಯಾರಿದ್ದಾರೆ ಮೃತರಾದಂತವ್ರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಬಾಡಿ ಕೆಲವರು ಅಲ್ಲಿ ಬಾಡಿ ಸಿಗೋದು ಡೌಟ್ ಇದೆ. ಯಾಕಂದ್ರೆ ಪಕ್ಕದಲ್ಲಿ ಗಂಗಾವಳ್ಳಿ ನದಿ ಇದೆ, ನದಿ ಹತ್ತಿರದಲ್ಲಿ ಸಮುದ್ರ ಇದೆ. ಸೊ ಯಾವ್ದು ಬಾಡಿ ವಾಶ್ ಆಗ್ಬಿಟ್ಟಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವೀಗ ಅವ್ರ ಕುಟುಂಬದವರು ಯಾರು ಮಿಸ್ಸಿಂಗ್ ಇದ್ದಾರೆ ಅಂತ ನೋಡಿ ನೆಕ್ಸ್ಟ್ ಏನು ಅನ್ನೋದನ್ನ ಇಲ್ಲಿ ಬಹುಶಃ ರೆಸ್ಕ್ಯೂ ಅಂತೂ ನಡೀತಾ ಇದೆ, ಬಾಡಿ ಹುಡುಕುವಂತ ಪ್ರಯತ್ನನೂ ನಡೀತಾ ಇದೆ. ಬಟ್ ಹುಡುಕಿ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ, ಒಂದಿನ 2 ದಿನ ಮಿಸ್ಸಿಂಗ್ ಆಗಿದ್ದಾರೆ ಅಂದ್ರೆ ಆಮೇಲೆ ಕನ್ಕ್ಲೂಷನ್ಗೆ ಬರ್ಬೇಕಾಗುತ್ತೆ. ಯಾರೇ ಮೃತರಿದ್ರು ಕೂಡ ಅವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ನಾನು ಸೂಚನೆಯನ್ನ ನಾವು ಸರ್ಕಾರ ಸೂಚನೆ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳಿಗೂ ನಾವು ಆಲ್ರೆಡಿ ಹೇಳಿದ್ದೇವೆ. ಆಗ್ಲೇ ಮೆನ್ಷನ್ ಮಾಡೋದು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅವರಿಗೆ ಮೃತರಾದಂತವರಿಗೆ ಪರಿಹಾರ ಕೊಡೋದಾಗಿ ಹೇಳಿದೆ ಸರ್. ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಆಲ್ರೆಡಿ ಅಲ್ಲಿಗೆ ತಕ್ಷಣ ಹೋಗ್ಬೇಕು ಅಂತ ಕಳಿಸಿದ್ದಾರೆ. ಇನ್ನ 5 ಲಕ್ಷ ಕೊಡೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೇಳಿದ್ದಾರೆ. ಆದಷ್ಟು ಅದು ಕನ್ಫರ್ಮ್ ಆದ ತಕ್ಷಣ ಕೊಟ್ಬಿಡ್ತೇವೆ ಅಧ್ಯಕ್ಷರೇ. ಸುರೇಶ್ ಬಾಬು ಅವರು. ಸನ್ಮಾನ್ಯ ಅಧ್ಯಕ್ಷರೇ,